ಇನ್ನು ಆಗಸ್ಟ್ 11ರಿಂದ ರಾಜ್ಯ ಮುಂಗಾರು ಅಧಿವೇಶನ ಆರಂಭವಾಗುತ್ತೆ. ಈ ಅಧಿವೇಶನಕ್ಕೂ ಮುನ್ನವೇ ಮಿತ್ರ ಪಕ್ಷಗಳು ಒಂದಾಗುತ್ತಾ ಒಂದಾಗಲ್ವಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಮಿತ್ರ ಪಕ್ಷಗಳು ಅಂದರೆ ಯಾವುದು? JDS ಮತ್ತು BJP ನಡುವೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಆಗಸ್ಟ್ 11ರಿಂದ ರಾಜ್ಯ ಮುಂಗಾರು ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನಕ್ಕೂ ಮುನ್ನ ಮಿತ್ರ ಪಕ್ಷಗಳು ಒಂದಾಗುತ್ವಾ? ಯಾಕೆ ಅಂತ ಹೇಳಿದ್ರೆ ನಾವೊಂದು ತೀರಾ ನೀವೊಂದು ತೀರಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈತ್ರಿ ಪಕ್ಷಗಳಲ್ಲಿ ಕಮಲ ದಳ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇದೆ. ಸದನ ಹತ್ತಿರ ಆಗ್ತಾ ಇದ್ರೂ ಕೂಡ ಸಮನ್ವಯ ಸಮಿತಿ ರಚನೆಯಾಗಿಲ್ಲ. ಯಾವ ಕಾರಣಕ್ಕಾಗಿ? ಮೈತ್ರಿಯಲ್ಲಿ ಬಿರುಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ JDS ನಾಯಕರು ಒತ್ತಾಯವನ್ನ ಮಾಡಿದ್ರು. ಆದರೆ BJP ಹೈಕಮಾಂಡ್ ಆ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ಹಾಗಾದ್ರೆ ಏನರ್ಥ? ಒಂದು ಕಡೆ ರಾಜ್ಯದಲ್ಲಿ JDS BJP ಮೈತ್ರಿ ಆಗಿದೆ ಲೋಕಸಭಾ ಚುನಾವಣೆಯಿಂದ. ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತಾನ ಅಂತ ಹೇಳಿದ್ರೆ ಇಲ್ಲ, ಮುಂದಿನ ಚುನಾವಣೆಗೂ ಕೂಡ ಮೈತ್ರಿ ಇರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಸರ್ಕಾರದ ವಿರುದ್ಧ ಒಟ್ಟಾಗಿ ಪ್ರತಿಭಟನೆ ಮಾಡಬೇಕಿತ್ತು, ಒಟ್ಟಾಗಿ ಹೋರಾಟವನ್ನು ಮಾಡಬೇಕಿತ್ತು. ಆದರೆ ಎಲ್ಲೋ ಒಂದು ಕಡೆ JDS ಪಕ್ಷ ತನ್ನ ಪಾಡಿಗೆ ತಾನು ಪ್ರತಿಭಟನೆ ಮಾಡುತ್ತೆ, BJP ತನ್ನ ಪಾಡಿಗೆ ತಾನು ಪ್ರತಿಭಟನೆ ಮಾಡುತ್ತೆ. ಇಬ್ಬರು ಒಟ್ಟಾಗಿ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇದಲ್ಲದೆ ತಮ್ಮಲ್ಲೇ ಒಂದಿಷ್ಟು ಅಸಮಾಧಾನ ಇದೆ, ಭಿನ್ನಾಭಿಪ್ರಾಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ, JDS ಪಕ್ಷವನ್ನ ಕಟ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ನೆಕ್ಸ್ಟ್ CM ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ, ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ರೀತಿಯ ಹೇಳಿಕೆಗಳಿಗೆ BJP ನಾಯಕರು ಒಂದಿಷ್ಟು ಮಂದಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. JDS ಪಕ್ಷವನ್ನ ಗೆಲ್ಲಿಸಲಿಕ್ಕೆ, ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಲಿಕ್ಕೆ, CM ಮಾಡಲಿಕ್ಕೆ ನಾವ್ಯಾಕೆ ಹೋರಾಟವನ್ನ ಮಾಡಬೇಕು, ನಾವ್ಯಾಕೆ ಪ್ರತಿಭಟನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಭಿನ್ನಾಭಿಪ್ರಾಯ. ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಾ ಇದೆ. ಈ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿದ್ರೆ ಒಂದು ಸಮನ್ವಯ ಸಮಿತಿ ಇರಬೇಕಾಗುತ್ತೆ. ಎರಡೂ ಪಕ್ಷಗಳನ್ನು ಒಳಗೊಂಡು ಒಂದು ಸಮನ್ವಯ ಸಮಿತಿ ರಚನೆಗೆ JDSನ ನಾಯಕರು ಪಟ್ಟನ್ನ ಹಿಡಿದಿದ್ರು. ಕುಮಾರಸ್ವಾಮಿಯವರು ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಬಟ್ BJP ಹೈಕಮಾಂಡ್ ಈ ಬಗ್ಗೆ ಈವರೆಗೂ ಕೂಡ ರಿಯಾಕ್ಟ್ ಮಾಡಿಲ್ವಂತೆ. ಹೀಗಾಗಿ ರಾಜ್ಯದಲ್ಲಿ ಮೈತ್ರಿಯ ಪರಿಸ್ಥಿತಿ ಏನು, ಮಿತ್ರ ಪಕ್ಷಗಳ ಪರಿಸ್ಥಿತಿ ಏನು, ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಉದ್ಭವವಾಗಿದೆ.